ನಮಸ್ತೆ ಗಾಯ್ಸ್, ನಾನಿವತ್ತು ಕಾಲೇಜಿಗೆ ಹೊರಟಿದ್ದೆ. ಹಾಗೆ ಅನ್ಕೋಬೇಡಿ, ಸುಮ್ಮನೆ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೊರಟಿದ್ದೆ. ನಾನೇನು ದಿನ ಕಾಲೇಜಿಗೆ ಹೋಗ್ತಿಲ್ಲ, ನನ್ನ ಕಾಲೇಜ್ ಮುಗಿದು ಆಲ್ರೆಡಿ 3 ಇಯರ್ಸ್ ಆಯಿತು. ಸೊ ನನ್ನ ಫ್ರೆಂಡ್ ಕೂಡ ಏನೋ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಬಾರೆ ಹೋಗಿ ಬರೋಣ ಅಂದ್ಲು. ಸೊ ನಾನು ಹೊರಟೆ, ಹೋಗೋಣ ಅಂತ. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸು, ಡಿಪ್ಲೊಮೋ. ನಾನು ಓದಿದ ಕಾಲೇಜ್ ಯಾವುದು ಅಂದರೆ AIT, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು. ಡಿಪ್ಲೊಮೋ ನಾನು ಮಾಡಿರೋದು. ಸೊ ಅಲ್ಲಿ ಸ್ವಲ್ಪ 5th ಮತ್ತು 6th ಸೆಮ್ಮಿಂದು ಮಾರ್ಕ್ಸ್ ಕಾರ್ಡ್ಸ್ ಬಂದಿದೆಯಾ ಅಂತ ಕೇಳ್ಕೊಂಡು ಬರೋಕ್ಕೆ ಹೋದ್ವಿ. ಇದು ನಮ್ಮ ಕಂಪ್ಯೂಟರ್ ಸೈನ್ಸ್ ಲ್ಯಾಬು. ಹೇಗಿದೆ ನೋಡಿ, ಹೆಂಗಿತ್ತು ಸೇಮ್ ಆಗಿ ಈಗಲೂ ಹಂಗೆ ಇದೆ, ಬಟ್ ಸ್ಟಾಫ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಎಲ್ಲ ಲ್ಯಾಬಲ್ಲಿ ರೆಕಾರ್ಡಿಂದು ಒಂದು ಕಬೋರ್ಡ್ ಇದೆ, ಅದರಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋದರು, ಅಲ್ಲೆಲ್ಲ ಹುಡ್ಕಿದ್ವಿ. ಫೈನಲಿ ಅದು ಸಿಗಲಿಲ್ಲ. ಆಮೇಲೆ ಆಫೀಸಲ್ಲಿ ಇದ್ದವರು ಸ್ಟಾಫ್ಸ್ ಕೂಡ ಅವತ್ತು ಒಂದು ಮದುವೆ ಇದೆ ಅಂತ ಅಲ್ಲಿಗೆ ಹೊರಟಿದ್ರು. ಮದುವೆ ಅಂದರೆ ಅಲ್ಲೇ ಲೆಕ್ಚರರ್ದು ಒಬ್ರದ್ದು ಮದುವೆ ಇತ್ತು. ಸೊ ಅಲ್ಲಿಗೆ ಹೊರಟಿದ್ರು. ಅವ್ರು ಬರೋದು 2:30 ಆಗುತ್ತೆ ಅಂದರು. ನಾವು ಹೋಗಿದ್ದೆ ಲೇಟ್ ಮಾಡಿಕೊಂಡು 12 o'clock ಹೋಗಿದ್ವಿ. ಆಮೇಲೆ ಅವರು ಹೋಗಿ ಬರ್ತೀವಿ, ವೆಯ್ಟ್ ಮಾಡಿದ್ರೆ ಮಾಡಿ ಅಂತ ಅಂದರು. ನಂದು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. SSLC ಮಾರ್ಕ್ಸ್ ಕಾರ್ಡ್ ಅವರೇ ಇಟ್ಕೊಂಡಿರ್ತಾರಲ್ಲ, ಸೊ ಅದನ್ನು ಕಲೆಕ್ಟ್ ಮಾಡ್ಕೊಬೇಕಿತ್ತು. ಅದನ್ನು ಕಲೆಕ್ಟ್ ಮಾಡ್ಕೊಳೋಣ ಅಂತ ಅಕೌಂಟ್ ಸೆಕ್ಷನಿಗೆ ಹೋಗ್ತಿದ್ವಿ, ಅಡ್ಮಿಷನ್ ಬ್ಲಾಕಿಗೆ. ಅಲ್ಲಿ ತುಂಬ ಅದು ಒಂದೊಂದೇ ಬ್ಲಾಕ್. ಇಂಜಿನಿಯರಿಂಗೂ ಇದೆ AITಲಿ. ಈ ಕಡೆ ಪಾಲಿಟೆಕ್ನಿಕ್ಕಿಂದ ಈ ಕಡೆ ಫುಲ್ಲು ಲಾಸ್ಟಲ್ಲಿದೆ, ಅಲ್ಲಿಗೆ ಹೋಗಬೇಕು. ಅಪ್ಪು ಇದೆ ಅಲ್ಲಿಗೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆವಾಗ ಫೀಸ್ ಕಟ್ಟೋಕ್ಕೆ ಅಂತ ಹೋಗ್ತಿದ್ವಿ. ಇವಾಗ ಕಲೆಕ್ಟ್ ಮಾಡ್ಕೊಳೋಣ ಅಂತ ನಡ್ಕೊಳ್ತಾ ಹೋಗ್ತಾ ಇದ್ವಿ. ಆದರೂ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿದೆ ನೇಚರಿಗಿಂತ ಆ್ಯಂಬಿಯನ್ಸ್ ಚೆನ್ನಾಗಿದೆ ನಮ್ಮ ಕಾಲೇಜ್ದು ಹೇಳ್ಬೇಕು ಅಂದರೆ. ಸೊ ಅದನ್ನೆಲ್ಲ ವೀಡಿಯೋ ಕ್ಲಿಪ್ಸ್ ತಗೊಂಡೆ. ಆಗಂತೂ ಏನಿಲ್ಲ, ಸುಮ್ಮನೆ ಹೋಗ್ತಿದ್ವಿ ಬರ್ತಿದ್ವಿ, ಈ ಥರ ಎಲ್ಲ ಐಡಿಯಾಸೇ ಇರಲಿಲ್ಲ. ನೋಡಿದರೆ ಇವಾಗ ಮನೇಲಿ ಕೂತಿರ್ತೀವಲ್ಲ, ಸೊ ಐಡಿಯಾಸ್ ಎಲ್ಲ ಬರ್ತವೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಇದು ಚೆನ್ನಾಗಿದೆ ಅಂತ ಹೇಳಿ ಒಂದು ವಿಡಿಯೋ ಎಲ್ಲ ಮಾಡಿಕೊಂಡೆ. ಚೆನ್ನಾಗಿದೆ, ಇದು ಒಂಥರ ಕನ್ಸ್ಟ್ರಕ್ಷನ್ನೇ ಚೆನ್ನಾಗಿದೆ, ಅಡ್ಮಿಷನ್ ಬ್ಲಾಕಿಂದ ನಮ್ಮ ಕಾಲೇಜಿಂದು. ಸರಿ ಅಂತ ಅಲ್ಲಿ ಮೇಲೆ ಹತ್ತೋಗಿ, ಅಲ್ಲಿ ಬೇರೆ ಮತ್ತೆ ಸ್ಟೆಪ್ಸ್ ಇದೆ ತುಂಬ, ಅಲ್ಲಿ ಹತ್ತೋಗಿ ಇಲ್ಲಿ ಮಿರರ್ ಥರ ಇದೆ. ಸೊ ಅಲ್ಲಿ ಒಂದಂಗೆ ಫೋಟೋ ತಗೊಳ್ಳೋಣ ಅಂತ ಹೋದ್ವಿ. ಸೊ ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಪ್ರಿನ್ಸಿಪಲ್ಗೋಸ್ಕರ ಕಾತಾ ಇದ್ದೆ, ಒಂದು ಸೈನ್ ಬೇಕಿತ್ತು ಅವ್ರದ್ದು. ಆಮೇಲೆ ಸೈನ್ ಹಾಕಿಸ್ಕೊಂಡು ಹೋಗಿ ಮ್ಯಾಮ್ ಹತ್ರ ಕೊಟ್ಟೆ. ಅವರು ರೆಕಾರ್ಡ್ ರೂಮಿಗೆ ಹೋಗಿ ಫೈನಲಿ ನನ್ನ ಮಾರ್ಕ್ಸ್ ಕಾರ್ಡ್ 10th ತಂದು ಕೊಟ್ಟರು. ಆಮೇಲೆ ಇಸ್ಕೊಂಡು ಹೊರಟ್ವಿ. ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಪಾನಿಪುರಿ ಮತ್ತು ಇಂಥ ಕಾರ್ನಿಂದು ರೋಲೆಲ್ಲ ತಿಂದ್ಕೊಂಡು ಆಮೇಲೆ ಸ್ಯಾಂಡ್ವಿಚ್ ತಿಂದ್ವಿ. ತುಂಬ ದಿನ ಆಗಿತ್ತು ಈ ಥರ ಇಬ್ಬರು ಜೊತೇಲಿ ತಿಂದು. ಅವಳು ವರ್ಕ್ ಮಾಡ್ತಿದ್ದಾಳೆ, ನಾನು ಇಲ್ಲಿದ್ದೀನ. ಸೊ ಮೀಟ್ ಆಗೋಕ್ಕೆ ಆಗಿರಲಿಲ್ಲ, ಹೆಂಗೋ ಮೀಟ್ ಆದ್ವಿ. ತಿಂದು ಆರಾಮಾಗಿ ಮಾತಾಡಿಕೊಂಡು ಫಸ್ಟೇ ಸ್ಟಾಫ್ಸ್ ಎಲ್ಲ ಅವ್ರ ಆಫೀಸವ್ರು ಇದ್ದಿದ್ದರೆ ಇಷ್ಟು ಫ್ರೀಯಾಗಿರೋಕ್ಕಾಗ್ತಿರ್ಲಿಲ್ಲ. ಬಟ್ ಆದರೆ ಅವರು ಹೋಗಿದ್ರೆ ನಮಗೂ ಟೈಮ್ ಸಿಕ್ತು, ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಫಸ್ಟ್ ನಾವು ಕಾಲೇಜಿಗೆ ಹೇಗೆ ಹೋಗ್ತಿದ್ವಿ ಅದೇ ಥರ ಅನ್ನಿಸ್ಬಿಡ್ತು. ಆಮೇಲೆ ಹಾಗೆ ನಾವು ಕೂತ್ಕೊತಿದ್ದಿದ್ದು ಫ್ರೀ ಟೈಮಲ್ಲೆಲ್ಲ ಹೋಗಿ ಕೂತ್ಕೊತಿದ್ದಿದ್ದು ಜಾಗಕ್ಕೆಲ್ಲ ಹೋಗಿ ಕೂತ್ಕೊಂಡು ಹಳೇದೆಲ್ಲ ಮೆಲ್ಕು ಹಾಕ್ಕೊಂಡು ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ. ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತಗೊಂಡು ಮತ್ತು ಇನ್ನು ಯಾವಾಗ ಸಿಗ್ತೀವೋ ಅಂತ ಹೇಳ್ಬಿಟ್ಟೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಫೋಟೋಸ್ ತಗೊಂಡ್ವಿ. ಆಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಯಿತು, ಇನ್ನೇನು ಅವ್ರು ಬರೋ ಟೈಮು, ಹೋಗಿ ಕೂತಿರೋಣ ಬಂದುಬಿಡ್ತಾರೆ ಅಂತ ಹೇಳಿ 2 o'clock ಆಯಿತು. ಸೊ ಹೋದ್ವಿ. ಫೈನಲಿ ಮಾರ್ಕ್ಸ್ ಶೀಟು ಸ್ಟ್ಯಾಂಪ್ ಪೇಪರ್ ಮೇಲೆ ಹಾಕ್ಕೊಟ್ರು. ಅದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬರೋದು ಲೇಟು ಅಂತ ಹೇಳ್ಬಿಟ್ಟು ಸಾಕಿದೆ ಅಂತ ಹೇಳಿ ರೆಡಿ ಮಾಡಿಕೊಟ್ರು. ಫೈನಲಿ ಅದನ್ನು ತಗೊಂಡು ಅಲ್ಲಿಂದ
ಸೈಬರ್ ಕಡೆ ಹೊರಟ್ವಿ. ಅಲ್ಲಿ CC ಅಪ್ಲೈ ಮಾಡಬೇಕಿತ್ತು. ಏನಕ್ಕಾದ್ರೂ ಬೇಕಾಗುತ್ತೆ. ಈಗ ನಮ್ಮದು ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಆಗಿದೆಯಾ ಅಂತ, ಫೇಲ್ ಇಲ್ದಂಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗೋಸ್ಕರ ಸೈಬರಲ್ಲಿ ಹೋಗಿ ಎಲ್ಲ ಅಪ್ಲೈ ಮಾಡಿದ್ವಿ. ಅವರು 21 ಡೇಸ್ ಬಿಟ್ಕೊಂಡು ಬರುತ್ತೆ ಅಂತ ಹೇಳಿದರು. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಕೊನೆಗೆ ಐಸ್ ಕ್ರೀಮ್ ತಿನ್ಕೊತ ಹೀಗೆ ಒನ್ ಡೇ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಕೂಡ. ತುಂಬ ಚೆನ್ನಾಗಿತ್ತು. ನೋಡಿದ್ರೆ ಆವತ್ತೇ ಬಸ್ಸು ಏನೂ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕರೆಸ್ಕೊಂಡು ಮನೆ ಕಡೆ ಹೊರಟೆ. ಥ್ಯಾಂಕ್ ಯು.